ಸ್ನೇಹಿತರೆ, ಭೈರತಿ ರಣಗಲ್ಲು ಕರುನಾಡ ಚಕ್ರವರ್ತಿ ಶಿವಣ್ಣ ಹಾಗೂ ಕೀರ್ತನ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತ ಸಿನಿಮಾ. ಈ ಒಂದು ಚಿತ್ರ ಇವತ್ತು ರಿಲೀಸ್ ಆಗಿದೆ. ಮಫ್ತಿ ಸಿನಿಮಾದ ಬಳಿಕ ಶಿವಣ್ಣ ಹಾಗೂ ನರ್ತನ್ ಕಾಂಬಿನೇಷನ್ ಆದ ಸಿನಿಮಾ ಈಗ ರಿಲೀಸ್ ಆಗಿದೆ. ಹಾಗಾದ್ರೆ ಸಿನಿಮಾ ಹೇಗಿದೆ? ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಆಗಿದ್ದಂತಹ ಈ ಒಂದು ಸಿನಿಮಾ ಪಾಸ್ ಆಯ್ತಾ ಫೇಲ್ ಆಯ್ತಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಫ್ತಿ ಸಿನಿಮಾದ ಶಿವಣ್ಣ ಅವರ ಒಂದು ಪಾತ್ರ ಸಿನಿ ಪ್ರಿಯರಿಗೆ ಸಖತ್ತಾಗಿ ಇಷ್ಟ ಆಗಿತ್ತು. ಶಿವಣ್ಣ ಅವರ ಒಂದು ಮ್ಯಾನರಿಸಮ್ ಆಗಿರ್ಬೋದು, ಲಾಂಗ್ ಹಿಡಿಯುವಂತ ಒಂದು ಸ್ಟೈಲ್ ಆಗಿರ್ಬೋದು, ಹಾಗೂ ಶಿವಣ್ಣ ಅವರ ಒಂದು ಲುಕ್ಕಿಗೆ ಸಪರೇಟ್ ಆದಂತ ಒಂದು ಫ್ಯಾನ್ಸ್ ಕೂಡ ಇದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಜೈಲರ್ ಸಿನಿಮಾದಲ್ಲಿ ಶಿವಣ್ಣ ಅವರ ಒಂದು ಕ್ಯಾಮಿಯೋ ರೋಲ್ ಅನ್ನ ನೋಡಿ ಇಡೀ ಜಗತ್ತೇ ಶಬಾಷ್ ಅಂದಿತ್ತು. ನಾರ್ತ್ ಇಂಡಿಯಾದಿಂದ ಕೂಡ ಹಲವಾರು ಜನರು ಶಿವಣ್ಣ ಅವರಿಗೆ ಫ್ಯಾನ್ಸ್ ಕೂಡ ಆದ್ರು. ಈಗ ಅದೇ ಒಂದು ಖಡಕ್ ಲುಕ್ ಅನ್ನ ಇಟ್ಟುಕೊಂಡು ಭೈರತಿ ರಣಗಲ್ ರೂಪದಲ್ಲಿ ಬಂದಿದ್ದಾರೆ. ಇಂದು ಬೆಳಿಗ್ಗೆ ಮೊದಲ ಶೋನಲ್ಲಿ ಸಿನಿಮಾ ವೀಕ್ಷಣೆ ಮಾಡಿದ ಅಭಿಮಾನಿಗಳು ಶಿವಣ್ಣ ಚಿತ್ರ ಇರುವ ಬಾವುಟ ಹಾಗೂ ಫೋಟೋ ಹಿಡಿದು ಶಿಳ್ಳೆ ಚಪ್ಪಾಳೆಯನ್ನ ಹೊಡೆದಿದ್ದಾರೆ. ಇನ್ನು ಈ ಒಂದು ಚಿತ್ರದಲ್ಲಿ ಶಿವಣ್ಣ ಅವರ ಒಂದು ಎಂಟ್ರಿಯನ್ನ ತುಂಬಾನೇ ಖದರ್ ಆಗಿ ತೋರಿಸಿದ್ದಾರೆ. ನೋಡುವಂತ ಜನರಿಗೆ ಅವರ ಹಳೆಯ ಸಿನಿಮಾಗಳಾದ ಅಂದ್ರೆ ರೌಡಿಸಂನ ಸಿನಿಮಾಗಳಾದಂತಹ ಓಂ ಮತ್ತು ಜೋಗಿ ಸಿನಿಮಾಗಳನ್ನ ನೆನಪಿಸುತ್ತೆ. ಶಿವಣ್ಣ ಅವರನ್ನ ಸಿನಿಮಾದಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಅವರ ಲುಕ್ಸ್ ಆಗಿರ್ಬೋದು, ಖದರ್ ಆಗಿರ್ಬೋದು, ಮ್ಯಾನರಿಸಮ್ ಆಗಿರ್ಬೋದು, ಯಾವ ರೀತಿ ಸಿನಿಮಾಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಬೇಕು ಅನ್ನೋದ್ರಲ್ಲಿ ನರ್ತನ್ ಅವರು ತುಂಬಾನೇ ಸಕ್ಸಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ಒಳ್ಳೆಯ ನಿರ್ದೇಶಕ ನಟನ ಒಂದು ಟ್ಯಾಲೆಂಟ್ ನ ಯಾವ ರೀತಿ ತೆಗಿತಾನೆ ಅನ್ನೋದೇ ತುಂಬಾನೇ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಆ ಒಂದು ವಿಷಯದಲ್ಲಿ ನರ್ತನ್ ಅವರು ತುಂಬಾನೇ ಸಕ್ಸಸ್ ಆಗಿದ್ದಾರೆ. ಆಸ್ ಇಟ್ ಈಸ್ ದೊಡ್ಡ ಮನೆಯ ಒಂದು ಸಿನಿಮಾ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾಗಳೇ ಆಗಿರುತ್ತೆ. ಹೀಗಾಗಿ ಭೈರತಿ ರಣಗಲ್ ಸಿನಿಮಾ ಕೂಡ ಫ್ಯಾಮಿಲಿ ಎಲ್ಲಾ ಸೇರಿ ನೋಡುವಂತ ಸಿನಿಮಾ ಅಂತಾನೆ ಹೇಳ್ಬೋದು. ಇನ್ನು ಸಿನಿಮಾದ ಒಂದು ಕಥೆಯ ವಿಚಾರಕ್ಕೆ ಬರೋದಾದ್ರೆ ಎಲ್ಲೂ ಕೂಡ ಒಂದ್ ಸ್ವಲ್ಪನೂ ಬೋರ್ ಆಗದೆ ತುಂಬಾನೇ ನೀಟ್ ಆಗಿ ಡೆಲಿವರಿಯನ್ನ ಮಾಡಿದ್ದಾರೆ. ಇಲ್ಲಿ ಚಿತ್ರದ ನಾಯಕರಾದ ಶಿವಣ್ಣ ಅವರ ಒಂದು ಪಾತ್ರದಲ್ಲಿ ಎರಡು ಮುಖಗಳನ್ನ ತೋರಿಸಿದ್ದಾರೆ. ಒಂದು ಒಳ್ಳೆಯ ಮುಖವನ್ನ ತೋರಿಸಿದ್ರೆ ಇನ್ನೊಂದು ಕೆಟ್ಟ ಮುಖವನ್ನ ಈ ಒಂದು ಚಿತ್ರದಲ್ಲಿ ತೋರಿಸಲಾಗಿದೆ. ಇನ್ನು ಫೈಟ್ ಹಾಗೂ ಆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಶಿವಣ್ಣ ಅವರು ಅಭಿನಯಿಸಿದಂತ ಯಾವುದೇ ಒಂದು ರೌಡಿಸಂ ಸಿನಿಮಾಗಳಲ್ಲಿ ಆಕ್ಷನ್ ಹಾಗೂ ತುಂಬಾನೇ ಥ್ರಿಲ್ಲಿಂಗ್ ಆಗಿರುತ್ತೆ. ಅದೇ ರೀತಿ ಭೈರತಿ ರಣಗಲ್ಲು ಸಿನಿಮಾದಲ್ಲೂ ಕೂಡ ಖಡಕ್ ಲುಕ್ ನೊಂದಿಗೆ ಶಿವಣ್ಣ ಅವರು ಆಕ್ಷನ್ ಸೀನ್ಸ್ ಗಳನ್ನ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂತಂದ್ರೆ ಭೈರತಿ ರಣಗಲ್ಲು ಸಿನಿಮಾ ಒಂದು ಪೈಸಾ ವಸೂಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಇನ್ನು ಹಲವಾರು ಅಭಿಮಾನಿಗಳು ಥಿಯೇಟರ್ ಗಳ ಮುಂದೆ ಲಾಂಗ್ ಅನ್ನ ಇಟ್ಕೊಂಡು ಶಿವಣ್ಣ ಅವರ ಫ್ಯಾನ್ಸ್ ಅಂತ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಸ್ನೇಹಿತರೆ, ಈ ರೀತಿ ಮಾಡೋದ್ರಿಂದ ಶಿವಣ್ಣ ಅವರ ಅಭಿನಯದ ರೌಡಿಸಂ ಸಿನಿಮಾಗಳ ಮೇಲೆ ತುಂಬಾನೇ ಒಂದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಫ್ಯಾನ್ಸ್ಗಳು ಈ ರೀತಿ ಲಾಂಗ್ ಅನ್ನ ಇಟ್ಕೊಂಡು ಪ್ರದರ್ಶನ ಮಾಡೋದ್ರಿಂದ ಸಮಾಜಕ್ಕೆ ಒಂದು ಬ್ಯಾಡ್ ಸಂದೇಶ ಕೊಟ್ಟಂತಾಗುತ್ತದೆ ಅಂತ ಹೇಳ್ಬೋದು. ಹೀಗಾಗಿ ಯಾರು ಕೂಡ ಈ ಒಂದು ಲಾಂಗ್ಸ್ ಗಳನ್ನ ಪ್ರದರ್ಶನ ಮಾಡೋದಾಗಿರ್ಬೋದು, ಥಿಯೇಟರ್ ಗಳ ಮುಂದೆ ಅಥವಾ ರೋಡ್ ನಲ್ಲಿ ಲಾಂಗ್ ಗಳನ್ನ ಪ್ರದರ್ಶನ ಮಾಡಬಾರ್ದು ಅಂತ ವಿನಂತಿ. 60ರ ವಯಸ್ಸಿನಲ್ಲೂ ಕೂಡ ಶಿವಣ್ಣ ಅವರು ಈ ರೀತಿಯ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಬಿಗ್ ಸಲ್ಯೂಟ್ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ಈ ಒಂದು ಭೈರತಿ ರಣಗಲ್ಲು ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಿ ಯಾವ ರೀತಿ ಇದೆ ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇದಾಗಿತ್ತು ಭೈರತಿ ರಣಗಲ್ಲು ಸಿನಿಮಾದ ಚಿಕ್ಕ ರಿವ್ಯೂ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.